ಆರಂಭದಲ್ಲಿಯೇ ಸಿಡಿಯುವ ಪ್ರಯತ್ನ ನೋಡಿ. ಎಲ್ಲ ಒಂದು ಕಡೆ ಅಜುನೈದನ ಭದ್ರ ಬಗಸೆಯಲ್ಲಿ ಸೇರುವುದೇ ಆದರೆ ಖಂಡಿತವಾಗಿಯೂ ಆರಂಭಿಕ ಆಟಗಾರರಲ್ಲಿ ಓರ್ವ ಪಂದ್ಯದ ವೀಕ್ಷಣೆಯತ್ತ ಮುಖ ಮಾಡಬೇಕಿತ್ತು. ಎಲ್ಲ ಪಂದ್ಯಗಳು 4 ಓವರಿಗೆ ಸೀಮಿತಗೊಂಡಿದೆ. ಟೈಮರ್ ಅಂತೂ ಆನ್ ಆಗಿದೆ. ಎಲ್ಲ ರೀತಿಯಲ್ಲಿ ನಿರಂತರವಾಗಿ ಸಾಗುವ ಪಂದ್ಯ. ಸ್ಕ್ವೇರ್ ಲೆಗ್ ವಿಭಾಗಕ್ಕೆ ದಂಡಿಸುವ ಪ್ರಯತ್ನ. ಹುಟ್ಟ ಬಾಲಕನ ಭದ್ರ ಬಗಸೆಯಲ್ಲಿ ಚೆಂಡು. ಡಾಟ್ ಅಂಡ್ ಡೆಲಿವರಿ. ಯಾವುದೇ ಒಂದು ರನ್ನಿಗೆ ಅವಕಾಶವಿಲ್ಲ. 2 ರನ್ನಿನಲ್ಲಿ ಸ್ಥಗಿತ. 4 ಓವರಿನ ಪಂದ್ಯ. ಪ್ರಥಮ ಇನ್ನಿಂಗ್ಸ್ ಅನ್ನು ಕಟ್ಟಲು ಬಂದಂತ ತಂಡ ಗಲ್ಫ್ ಗೆಳೆಯರು. ಇದು ಗಲ್ಫ್ ಕುಟುಂಬ, ಇದು ಗಲ್ಫ್ ಗೆಳೆಯರು. ಅನಿವಾಸಿ ಕನ್ನಡಿಗರು ಒಂದಾಗಿ ಸೇರಿದಂತ ನಾಡು. ವಿದೇಶದ ಮಣ್ಣಿನಲ್ಲಿ ಅವರೆಲ್ಲರನ್ನ ಒಂದುಗೂಡಿಸಿದಂತ ಗಲ್ಫ್ ಗೆಳೆಯರು ಇನ್ನಿಂಗ್ಸ್ ಅನ್ನ ಆರಂಭಿಸ್ತಾ ಇದೆ. ಒಂದೇ ಒಂದು ರನ್ನಿಗೆ ತೃಪ್ತಿ. ಖಾತೆಯಲ್ಲಿ ಬದಲಾವಣೆ. 3 ರನ್ನಿನ ಜೋಡಣೆಯಾಗಿದೆ. ಒಂದು ಕಡೆ ಸಲಾಹು ಕಸ್ಬಾ, ಮತ್ತೊಂದು ವಿಭಾಗದಲ್ಲಿ ದಿಲ್ಶಾನ್ ಕೂರ್ಗು ಚಿರಪರಿಚಿತ ಕ್ರಿಕೆಟಿಗ. ಅದೆಷ್ಟು ಮೈದಾನ, ಅದೆಷ್ಟು ಪ್ರಶಸ್ತಿಯ ಸರದಾರ. ಓಹೋ, ಸ್ಕ್ವೇರ್ ಲೆಗ್ ವಿಭಾಗಕ್ಕೆ ದಂಡಿಸುವ ಪ್ರಯತ್ನ. ಒಂದೇ ಒಂದು ರನ್ನಿಗೆ ತೃಪ್ತಿ. 5 ಎಸೆತ ಮುಕ್ತಾಯ. ಖಾತೆಯಲ್ಲಿ 4 ಇದೆ. 4 ಓವರಿನ ಪಂದ್ಯ. ಪ್ರತಿಯೊಂದು ಎಸೆತಗಳು ಗಮನಿಸಿ ಆಡಲೇಬೇಕಾಗಿದೆ. ಸಂತೋಷ್ ಕುಮಾರ್ ಎಸೆತಗಾರಿಕಾ ವಿಭಾಗದಲ್ಲಿ. ಘಟ್ಟ ಪಾಲಕನ ಭದ್ರ ಬಗಸೆಯಲ್ಲಿ ಹಮ್ದಾನ್ ಉಡುಪಿ. ಸವ್ಯಸಾಚಿ ಆಟಗಾರ ಹಮ್ದಾನ್ ಉಡುಪಿಯ ಚರಿತ್ರೆಗಳು ಬಹಳಷ್ಟು ಮೈದಾನದಲ್ಲಿ ಸಿಗ್ನೇಚರ್ ಮೂಲಕ ಬರೆದಿಟ್ಟಿದ್ದಾನೆ. ಗುಟ್ಟಪಾಲಕ ಮಾತ್ರನಲ್ಲ, ಆತೋರ್ವ ದಂಡುಗಾರನೂ ಹೌದು. ಕ್ಷೇತ್ರಪಾಲನೆಯಲ್ಲೂ ಹದ್ದಿನ ಗಣ್ಣಿನ ಕ್ಷೇತ್ರಪಾಲಕ. ಓವರ್ ಕ್ರಮ ಸಂಖ್ಯೆ 1 ಮುಕ್ತಾಯ. ಖಾತೆ 4ರಲ್ಲಿದೆ ನೋಡಿ. ಊಟ ಬಂದಾಗಿದೆ. ದಯವಿಟ್ಟು ಆ ಊಟದ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳಿ. ದಯಮಂತದ್ದು ವನಸ್ ಬೈದಿಂದ ಮಾತಿರಲ್ಲ. ಗ್ರೌಂಡ್ ನಂಬರ್ 2 ಡಗೌಟ್ ದ ಪಿರೌಡು ಆ ಕೌಂಟರ್ ಓಪನ್ ಆದುಂಡನ ತುಲೆ ಬಾರಿ ಒಂಜಿ ಪೊರ್ಲುಡೆ ಒಂಜಿ ಆಯೋಜನೆ ಮಂತಿದ್ದಾರೆ. ತುಳೆ ಹಟ್ಟನೆ ಮಂಚಿನಂಚಿನ ಒಂಜಿ ಕಾರ್ಯಕ್ರಮ, ಒಂಜಿ ಕ್ರೀಡಾಕೂಟ, ಟೆನ್ನಿಸ್, ಕ್ರಿಕೆಟ್ 14 ಲೇಸಿಡ್ ನಮ ಉಳ್ಳ ಬಾರಿ ಒಂಜಿ ಪೊರ್ಲುಡೆ ಆಯೋಜನೆ ಮಂತಿದ್ದಾರೆ. ತುಲೆ ಒಂಜೊಂಜಿ ಗೊಬ್ಬುಳ ರೋಚಕ ಒಂದುಂಡು. ಎತ್ತಿ ಬಾರಿಸುವ ಪ್ರಯತ್ನ. ಆರಂಭಿಕ ಜೋಡಿಗಳಲ್ಲಿ ಕಡಿವಾಣ. ಸಾಲಾವುರನ್ನ ಬಲಿ ಪಡೆದುಕೊಳ್ಳುತ್ತಾ ಇದೆ ತಂಡ. ಗೂಟ ಪಾಲಕ ಹಮ್ದಾನ್ ಉಡುಪಿಯ ಭದ್ರ ಬಗಸೆಯಲ್ಲಿ ಬಂದು ಸೇರಿದ ಚೆಂಡು. ಎಲ್ಲೋ ಒಂದು ಕಡೆ ದೊಡ್ಡ ಇನ್ನಿಂಗ್ಸ್ ಅನ್ನ ಕಟ್ಟಬೇಕಿತ್ತು. ಕನಸಂತೂ ಬಹಳಷ್ಟಿತ್ತು. ಆದರೆ ಏನು ನಡೆಯದಂಥ ಸಮಯಗಳು. ಒಂದೊಮ್ಮೆ ಹಾಗೇನೆ ಒಂದೊಂದು ಹೊಡೆತಗಳು ಫೇವರ್ ಆಗುತ್ತೆ, ಒಂದೊಮ್ಮೆ ಎದುರಾಳಿಗಳಿಗೆ ಫೇವರ್ ಆಗುವುದು ಖಚಿತ. ಈ ನಿಟ್ಟಿನಲ್ಲಿ ಆರಂಭಿಕ ಸಲವು ಬಲಿಯನ್ನು ಪಡೆದುಕೊಳ್ಳುತ್ತಾ ಇದೆ ಪ್ರಥಮೇಶ್ ಚಿಕ್ಕು. ಪ್ರಥಮೇಶ್ ಚಿಕ್ಕು ಬಂದಾಗ ಹೇಳಲೇಬೇಕು, ಈಸ್ ಒನ್ ಆಫ್ ದ ಐಕಾನ್ ಪ್ಲೇಯರ್. ಫಸ್ಟ್ ಮ್ಯಾಚ್ ಮ್ಯಾನ್ ಆಫ್ ದ ಮ್ಯಾಚ್ ಪಡೆದುಕೊಂಡ ಆಟಗಾರ, ಕಪ್ತಾನ ಕೂಡ ಹೌದು. ಆಹಾ, ಚಿಕ್ಕು, ಪ್ರಥಮೇಶ್ ಚಿಕ್ಕು ಅಡ್ಡ ಚೆಂಡು ಎಂಬ ನಿಶಾನೆ. ಓರ್ವ ಆಟಗಾರ ಎಷ್ಟೆಲ್ಲ ಕಾರ್ಯವೈಖರಿ ಮಾಡಬೇಕು ನೋಡಿ. ಕಪ್ತಾನ, ಐಕಾನ್, ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಪಡೆಯಲೇಬೇಕು. ದಂಡು ಮತ್ತು ಚೆಂಡಿನ ನಡುವೆ ಮಾತುಕತೆ ಇಲ್ಲ. ಕೊಂಚ ಸಮಯಕ್ಕೆ ಪ್ರಥಮೇಶ್ ಚಿಕ್ಕುವನ್ನ ಕಡಿವಾಣ ಹಾಕುವ ಪ್ರಯತ್ನ. ಕೀರ್ತನ್ ತೃತೀಯ ಎಸೆತ ನೋಡಿ. ಪ್ರಥಮೇಶ್ ಚಿಕ್ಕು ದಂಡು ಮಾತನಾಡತೊಡಗಿದೆ. ಷಡ್ಕ ಷಡ್ಕ ಷಡ್ಕ. ವಾಟ್ ಬ್ಯಾಟಿಂಗ್ ದ ಮ್ಯಾನ್, ವಾಟ್ ಎನರ್ಜಿ ದ ಮ್ಯಾನ್,
What the power of the man? Pratmesh Chikku. ಥ್ಯಾಂಕ್ ಯು ಡಿಜೆ. ಖಂಡಿತವಾಗಿ ಒಬ್ಬ ಹೈಕಾನ್, ಒಬ್ಬ ತಂಡದ ಕಪ್ತಾನ ಎಲ್ಲವನ್ನ ಇಲ್ಲಿ ತೋರಿಸಿಕೊಡ್ತಾ ಪ್ರಾಥಮೇಶ್ ಚಿಕ್ಕು 6 ಕ್ರಮ ಸಂಖ್ಯೆ ಸಮವಸ್ತದಾರಿ. ಈ ಬಾರಿಯಂತೂ ದಂಡು ಮತ್ತು ಚೆಂಡಿನ ನಡುವೆ ಮಾತುಕತೆ ಇಲ್ಲ. ಹಮ್ದಾನ್ ಅಂತೂ ಭದ್ರಬಗಸಿಯಲ್ಲಿ ಪಡೆದುಕೊಂಡ ಚೆಂಡ 11ರಲ್ಲಿ ಸ್ಥಗಿತವಿದೆ. 4 ಎಸೆತ ಮುಕ್ತಾಯ. ಪಂಚಮ ಎಸೆತ ಚಾಲ್ತಿಯಲ್ಲಿ. ಅರೇ ಅರೇ ಕ್ಯಾ ಚುಕಿ ಹೈ ಇಸ್ ವಕ್ತ. ಎಲ್ಲೋ ಒಂದು ಕಡೆ ತಪ್ಪು ನಡೆದಿದೆ. ಪ್ರಥಮೇಶ್ ಚಿಕ್ಕು ತಪ್ಪು ಮಾಡಲೇ ಇಲ್ಲ ಹೇಳಬಲ್ಲೆ, ಕಾರಣ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಪಟ್ಟರು. ಆದರೆ ನಿರಾಶವಾದಿ ಉದಾರಿ ಬಳಿ ಪಡೆದುಕೊಳ್ತಾ ಇದೆ ತಂಡ. ಎಸ್, ಥ್ಯಾಂಕ್ ಯು ಡಿಜೆ. ಖಂಡಿತವಾಗಿ ಒಂದು ಮಾತು ಹೇಳಬಲ್ಲೆ, ಗೆಲ್ಲುತ್ತಾ ಹೋಗುವವರು ಇತಿಹಾಸವನ್ನು ಸೃಷ್ಟಿಸುತ್ತಾರೆ. ಗೆಲ್ಲುತ್ತಾ ಹೋಗುವವರು ಇತಿಹಾಸವನ್ನು ಸೃಷ್ಟಿಸುತ್ತಾರೆ. ಸೋತು ಗೆದ್ದವರು ಇತಿಹಾಸವನ್ನೇ ಬದಲಿಸಿ ಬಿಡುತ್ತಾರೆ. ಸೋತು ಗೆದ್ದವರು ಇತಿಹಾಸವನ್ನೇ ಬದಲಿಸಿ ಬಿಡುತ್ತಾರೆ ಎಂಬ ಮಾತನ್ನು ರವಾನಿಸಿಕೊಳ್ಳುತ್ತಾ ನೂತನ ದಂಡುಗಾರಿಕಾ ಪೀಠಕ್ಕೆ ನೌಫಲ್ ಆಪಿ. ಅಡ್ಡ ಚೆಂಡು ಎಂಬ ಮನವಿ ಇತ್ತು, ಆದರೆ ಮನವಿಗೆ ಪುರಸ್ಕಾರವಿಲ್ಲ. ಡಾಟ್ ಆ್ಯಂಡ್ ಡೆಲಿವರಿ, ಚುಕ್ಕಿ ಚೆಂಡಿದೆ. ದಂಡಿನ ಸನಿಯದಲ್ಲೇ ಪ್ರವೇಶ ಕಂಡುಕೊಳ್ತಾ ಇದೆ ಚೆಂಡು. ಓವರ್ ಕ್ರಮ ಸಂಖ್ಯೆ 2 ಮುಕ್ತಾಯ. ಖಾತೆ 11. ಬಲಿ ಪಡೆದದ್ದು 2 ಅಮೂಲ್ಯವಾದ ಉದರಿಗಳನ್ನು. 2 ಓವರ್ ಮುಕ್ತಾಯ. 4 ಓವರಿನ ಪಂದ್ಯ. ಬಹಳಷ್ಟು ರೋಚಕ ರೋಮಾಂಚನಗೊಳ್ಳುವ ಪಂದ್ಯಗಳು ಇವತ್ತಿನ ಮೈದಾನದಲ್ಲಿ ಸಾಗಿ ಬರಲಿದೆ. ಒಂದೊಂದು ದಿವಸ ಒಂದೊಂದು ವಾರದಲ್ಲಿ ನಡೆಯುವಂತ ಆ ಭಾನುವಾರದ ಮುಂಜಾನೆ ಪ್ರವಾಸವನ್ನಗೊಳ್ಳುವ ಆಟಗಾರರು. ಎಸ್ತಗಾರಿಕಾ ಪೀಠಕ್ಕೆ ಅನೂಪುರವರನ್ನ ಕರೆತರಲಾಗಿದೆ. ತೃತೀಯ ಓವರಿನ ಚಾಲ್ತಿಯಲ್ಲಿದೆ. 11 ಆಗಿದೆ 2 ಓವರಲ್ಲಿ. ಗಲ್ಫ್ ಗೆಳೆಯರು ಎಚ್ಚೆತ್ತುಕೊಳ್ಳಲೇಬೇಕಾಗಿದೆ. ನೌಫಲ್ ಅಪ್ಪು ಯಾವಾಗ ದಂಡು ಮಾತನಾಡಬಹುದು. ದಿಲ್ಶಾನ್ ಕೂರ್ಗು ಇನ್ನೂ ಕೂಡ ಮೈದಾನದಲ್ಲಿ. 4 ಎಸೆತಗಳಲ್ಲಿ 2 ರನ್ನಿನೊಂದಿಗೆ ದಿಲ್ಶಾನ್ ಕೂರ್ಗು ಅಬಲಿಷ್ಠ ಆಟಗಾರ. ಒಂದೊಮ್ಮೆ ಇನ್ನುಳಿದ 2 ಓವರಿನಲ್ಲಿ ಈ ರನ್ ಖಂಡಿತವಾಗಿ ಕಮ್ಮಿ ಇದೆ ಎಂದು ಮನಸ್ಸಲ್ಲಿ ಒಂದೊಮ್ಮೆ ಆಲೋಚಿಸಿದರೆ ಷಡ್ಕ ಬೌಂಡರಿಗಳು ಅಟ್ಟುವುದೇ ಆದರೆ ಗಲ್ಫ್ ಗೆಳೆಯರ ಮುಖದಲ್ಲಿ ಖಂಡಿತವಾಗಿ ನಗುಮುಖ ಕಾಣಬಹುದು. ತೃತೀಯ ಓವರಿನ ಪ್ರಥಮ ಎಸೆತ. ಒಂದೇ ಒಂದು ಎಸೆತ. ತೃತೀಯ ಓವರಿನ ದ್ವಿತೀಯ ಎಸೆತ ಚಾಲ್ತಿಯಲ್ಲಿದೆ. ಅನೂಪ್ ಎಸ್ತಗಾರಿಕಾ ಪೀಠದಲ್ಲಿ ಎದುರಿಸಿ ಆಡಬಲ್ಲ ಆಟಗಾರ ನೌಫಲ್ ಅಪ್ಪು. 1 ಎಸೆತವನ್ನು ಎದುರಿಸಿದ್ದಾನೆ. ಖಾತೆ ಅಂತೂ ತೆರೆಗೊಂಡಿಲ್ಲ. ನೌಫಲ್ ಖಾತೆ ತೆರೆಯಲೇಬೇಕಾಗಿದೆ. ಮುಂದೆ ಬಂದು ಬಡಿಯುವ ಪ್ರಯತ್ನವಿದು, ಆದರೆ ಅನೂಪ್ ಚಾಣಕ್ಯ ಡಾಟ್ ಆ್ಯಂಡ್ ಡೆಲಿವರಿ. ಶೂನ್ಯ ಸಂಪಾದನೆ ನೋಡಿ. ಒನ್ ಬೌನ್ಸ್. ಎಚ್ಚರಿಕೆಯನ್ನು ನೀಡಿ ಆಯಿತು. ಎತ್ತರದಲ್ಲಿ ಬಂದ ಚೆಂಡು. ಅನೂಪಿಗಂತೂ ಎಚ್ಚರಿಕೆ.
1 ಬೌನ್ಸ್ ಎಂಬ ತೀರ್ಪು ಬಂದಿದೆ ತೀರ್ಪುಗಾರಿಕಾ ಪೀಠದಿಂದ. 12 ಖಾತೆಯಲ್ಲಿ ತೃತೀಯ ಎಸೆತ. ವಿಕೆಟ್ಗಳ ಮಧ್ಯೆ ಸಮಾಧಾನಕರವಾದ ಓಡಾಟ ಇದು. ಒಂದೇ ಒಂದು ರನ್ನಿಗೆ ಅವಕಾಶ ಇದು. ಆರಂಭದ ಎಸೆತ 1, ದ್ವಿತೀಯ ಎಸೆತ 0, ತೃತೀಯ ಎಸೆತ 1, 3 ಎಸೆತ ಮುಕ್ತಾಯ. ಖಾತೆ 13ರಲ್ಲಿ ಎಚ್ಚೆತ್ತುಕೊಳ್ಳಬೇಕಾಗಿದೆ ಗಲ್ಫ್ ಗೆಳೆಯರು. ದಿಲ್ಶಾನ್ ಕೂರ್ಗ್ ಈ ಬಾರಿ ದಾಂಡು ಮತ್ತು ಚೆಂಡಿನ ನಡುವೆ ಸಂಪರ್ಕವಿಲ್ಲ ನೋಡಿ. ಎಲ್ಲೋ ಒಂದು ಕಡೆ ಶ್ರೇಷ್ಠ ಮಟ್ಟದ ಎಸ್ತಗಾರಿಕೆಯನ್ನು ನಿಭಾಯಿಸ್ತಾ ಇದ್ದಾನೆ ಅನೂಪ್. ಅನೂಪ್ 2 ರನ್ನನ್ನು ಕೊಟ್ಟಿದ್ದಾನೆ ಪಂಚಮ ಎಸೆತ ಚಾಲ್ತಿಯಲ್ಲಿ. ಈ ಬಾರಿ ಸ್ಕ್ವೇರ್ ಲೆಗ್ ವಿಭಾಗಕ್ಕೆ ದಂಡಿಸುವ ಪ್ರಯತ್ನ. ಒಂದೇ ಒಂದು ರನ್ನಿಗೆ ಅವಕಾಶ. ಪ್ರವೇಶ ದ್ವಾರದಲ್ಲಿ ಒಂದು ಮಾತು ಬಂತು, ಅನೂಪ್ ಬಾಲ್ ಹಾಕಲ್ಲ. ಪ್ರವೇಶ ದ್ವಾರದಲ್ಲಿ ಒಂದು ಮಾತುಕತೆ ಬಂದಿತ್ತು, ಅನೂಪ್ ಬಾಲ್ ಹಾಕಲ್ಲ. ಆ ಮಾತನಾಡಿದವರು ಸುಮ್ಮನೆ ಒಂದೊಮ್ಮೆ ತಾವುಗಳು ಫ್ರೀ ಇದ್ರೆ ಬನ್ನಿ, ಇದು ಅದೇ ಅನೂಪ್ ಅಲ್ವೇ. 3 ರನ್ ಕೊಟ್ಟಿದ್ದಾನೆ, 5 ಎಸೆತವನ್ನ ಇಟ್ಟಿದ್ದಾನೆ. ಹೌದು ಹುಲಿಯಾ, ಹೌದು. ಅಂತಿಮ ಎಸೆತ ಚಾಲ್ತಿಯಲ್ಲಿ. ಓಹ್ ಮೈ ಗುಡ್ನೆಸ್, ಶ್ರೇಷ್ಠ ಮಟ್ಟದ ಎಸೆತ. ಇದಕ್ಕಿಂತ ಹೆಚ್ಚಿನ ಎಸೆತ ಯಾಕೆ? ವಾಟ್ ಬೌಲಿಂಗ್! ಉತ್ತಮವಾದ ಎಸೆತ ಮೂಡಿ ಬಂತು ಅನೂಪ್ ವಿಭಾಗದಲ್ಲಿ. ಓವರ್ ಸಂಖ್ಯೆ 3 ಮುಕ್ತಾಯ. ಖಾತೆ 14, ಬಿಟ್ಟುಕೊಟ್ಟದ್ದು 2 ವಿಕೆಟ್. ಎಸ್, ತೃತೀಯ ಓವರಿಗೆ ಕರೆತರಲಾಗಿದೆ ಹಮ್ದಾನ್ ಉಡುಪಿ. ನಾ ಹೇಳಿದ್ದೆ ಸವ್ಯಸಾಚಿ ಆಟಗಾರ, ಆ ಮಾತು ಇಲ್ಲಿ ಸತ್ಯವಾಗಿದೆ. ಹಮ್ದಾನ್ ಓರ್ವ ಗೂಟ ಪಾಲಕ ಮಾತ್ರವಲ್ಲ, ದಾಂಡಿಗ ಮಾತ್ರವಲ್ಲ, ಕ್ಷೇತ್ರ ಪಾಲಕ ಮಾತ್ರವಲ್ಲ, ಓರ್ವ ಎಸೆತಗಾರನೂ ಹೌದು. ನೋಡಿ, ಹಮ್ದಾನನ್ನ ಕರೆತರಲಾಗಿದೆ. ಅಂತಿಮ ಓವರಿಗೆ ಕರೆತರಲಾಗಿದೆ. ಹಮ್ದಾನನನ್ನ ಎದುರಿಸಿ ಆಡಬಲ್ಲ ಆಟಗಾರ ದಿಲ್ಶಾನ್ ಕೂರ್ಗ್. ಓಹೋ, ಈ ಮಧ್ಯೆ 1 ಬೌನ್ಸ್ ಮೂಲಕ ಕ್ಷೇತ್ರ ಪಾಲಕ ಕೈಗೆತ್ತಿಕೊಳ್ಳುತ್ತಾ ಚೆಂಡು. ಒಂದು ಸುಲಭ ಅವಳಿಯ ಪ್ರಯತ್ನ. ತನ್ನ ಪಕ್ಕದಲ್ಲಿಯೇ ಗೂಟವಿತ್ತು, ನೋಡಿ ಮುಟ್ಟಿಲ್ಲ, ಆದರೆ ಬೇಕು ಅಂತಲೇ ಮುಟ್ಟಿಲ್ವೇ ಗೊತ್ತಿಲ್ಲ, ಗೊತ್ತಿದ್ದು ಮುಟ್ಟಿಲ್ವೇ ಗೊತ್ತಿಲ್ಲದ ಮುಟ್ಟಿಲ್ವೇ ಗೊತ್ತಿಲ್ಲ, ಆದರೆ ಉದರಿ ಅಂತೂ ಬಳಿದುಕೊಂಡಿದೆ. ನೂತನ ದಂಡುಗಾರಿಕಾ ಪೀಠಕ್ಕೆ ಶುಕೇಶ್ ರವರ ಆಗಮನ. ಬಂದ ತಕ್ಷಣವೇ 2 ಬೌನ್ಸ್ ಮೂಲಕ ಕ್ಷೇತ್ರ ಪಾಲಕರು ಕೈಗೆತ್ತಿಕೊಳ್ಳುವಾಗ ವಿಕೆಟ್ಗಳ ಮಧ್ಯೆ ಒಂದು ಚುರುಕಿನ ಓಡಾಟವಿದೆ. 2 ರನ್ನಿನ ಜೋಡಣೆ ಆಗ್ತಾ ಇದೆ. ಖಾತೆ 17, ಅಂತಿಮ ಓವರ್ ಇದು. ಡೆತ್ ಓವರಿನ ತೃತೀಯ ಚಾಲ್ತಿಯಲ್ಲಿ ನೇರವಾಗಿ ದಂಡಿಸುವ ಪ್ರಯತ್ನವೇ ಇಲ್ಲ.
ಕ್ಯಾಚ್ ಔಟ್. ಕ್ಯಾಚ್ ಔಟ್ ಮಾದರಿಯಲ್ಲಿ ಮತ್ತೊಂದು ಉದರಿಯ ಪತನಗೊಳ್ಳುತ್ತಾ ಇದೆ. ಕೀರ್ತನ್ ರವರ ಅಮೋಘವಾದ ಕ್ಯಾಚ್. ಈ ನಿಟ್ಟಿನಲ್ಲಿ ಶುಕೇಶ್ ರವರನ್ನು ಬಲಿ ಪಡೆದುಕೊಳ್ಳುತ್ತಾ ಇದೆ ತಂಡ. ಎಲ್ಲೋ ಒಂದು ಕಡೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. 17 ಖಾತೆಯಲ್ಲಿದೆ. 4 ಓವರಿನ ಪಂದ್ಯ, 3 ಓವರ್ ಮತ್ತು 3 ಎಸೆತ ಮುಕ್ತಾಯ. 4 ಬಲಿಷ್ಠವಾದ ಆಟಗಾರನನ್ನು ಪಡೆದುಕೊಂಡಿದೆ. ನಾ ಹೇಳಬಲ್ಲೆ ಇದು ರನ್ ಧಾರಣೆಯಲ್ಲಿ ಹಿನ್ನಡೆಯನ್ನ ಪಡೆದಿದೆಯೋ. ದಂಡಿಗರೇ ಒಂದೊಮ್ಮೆ ಎಚ್ಚೆತ್ತುಕೊಂಡು ಆ ಷಡ್ಕ ಬೌಂಡ್ರಿಗಳನ್ನ ಪಡೆಯುವುದೇ ಆದರೆ ಕೊಂಚ ಮಾದರಿ. ಆಹಾ, ಖಂಡಿತವಾಗಿ ದಂಡು ಮಾತನಾಡತೊಡಗಿದೆ. ಗಲ್ಫ್ ಗೆಳೆಯರು ಕಡೆಯಿಂದ ಆ ಗರ್ಜನೆ ಆರಂಭಗೊಂಡಿದೆ. ಶಕ್ತಿಕಾಂತ್ ರವರ ಬಂದ ತಕ್ಷಣವೇ ದಂಡು ಮಾತನಾಡತೊಡಗಿದೆ. ಷಡ್ಕದ ಮುಖೇನ ಖಾತೆ ಆರಂಭ. 23 ಖಾತೆಯಲ್ಲಿದೆ. ಇನ್ನು 2 ಎಸೆತವಿದೆ. ಒಂದು ಗೌರವದ ಮೊತ್ತವನ್ನ ಪೇರಿಸಬಹುದೇ ಗಲ್ಫ್ ಗೆಳೆಯರು. 23 ಖಾತೆಯಲ್ಲಿದೆ. ಬಿಟ್ಟುಕೊಟ್ಟದ್ದು 4 ವಿಕೆಟ್ಗಳು. ಶಕ್ತಿ ಆಟಗಾರನಾಗಿ ಪರಿಣಮಿಸಬಹುದೇ ಈ ಶಕ್ತಿಕಾಂತ್. ಒಂದು ಸುಲಭ, ಅವಳಿಗೆ ಓಡಾಟ. 2 ರನ್ಗಳು ಪೂರೈಕೆಗೊಳ್ಳುತ್ತಾ ಇದೆ. ಒಂದೇ ಒಂದು ಎಸೆತವಿದೆ ನೋಡಿ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲು. ನೋಡಿ, ಅರಸ ವಾರಿಯರ್ಸ್ ವಿರುದ್ಧವಾಗಿ ಧೇರಾ ವಾರಿಯರ್ಸ್. ಬನ್ನಿ, 2 ತಂಡದ ಕಪ್ತಾನರೇ ಬನ್ನಿ, ದಯವಿಟ್ಟು ಸಾಗಿ ಬನ್ನಿ. ಅರಸ ವಾರಿಯರ್ಸ್ ವಿರುದ್ಧವಾಗಿ ಧೇರಾ. 2 ತಂಡದ ಕಪ್ತಾನರು ಆಗಮಿಸಿ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲು ಹಮ್ದಾನ್ ಎಸೆಯಬೇಕಾಗಿದೆ. ಅಂತಿಮ ಎಸೆತ 25 ಇದೆ ಖಾತೆಯಲ್ಲಿ. ಗಲ್ಫ್ ಗೆಳೆಯರು ಅಂತಿಮ ಎಸೆತಕ್ಕೆ ಷಡ್ಕ ಪರಿಣಮಿಸಬಹುದೇ? ಆಹಾ, ದಂಡು 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 ದಾಂಡುಂ ದಶಗುಣಂ. ಎಲ್ಲೋ ಒಂದು ಕಡೆ ಪ್ರಯತ್ನವಿತ್ತು, ಆದರೆ ಕೊಂಚ ಸಮಯಕ್ಕ ವಿಫಲತೆಯನ್ನು ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಇನ್ನಿಂಗ್ಸ್ ಮುಕ್ತಾಯ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ಳುವಾಗ 25 ರನ್ನನ್ನು ತನ್ನದಾಗಿಸಿಕೊಂಡಿದೆ. ಎದುರಾಳಿ ತಂಡಕ್ಕೆ 26ರ ಗುರಿ. 26 ಯಾವ ರೀತಿಯಲ್ಲಿ ನಿಭಾಯಿಸುವರೆ, ಯಾವ ಆಲೋಚನೆಯಿಂದ ಮೈದಾನಕ್ಕೆ ಆಗಮಿಸಬಹುದು ಎಂಬುದಾಗಿದೆ ಸವಾಲು. ಧೇರಾ ವಾರಿಯರ್ಸ್ ಬನ್ನಿ, ಧೇರಾ ವಾರಿಯರ್ಸ್ ತಂಡದ ಕಪ್ತಾನ ಆಗಮಿಸಿ. ढेरा वॉरियर्स कप्तान के लिए बुलावा. विपक्षीय टीम के कप्तान आपके लिए टॉसिंग सेरेमनी के लिए वेट कर रहे. देखिए विशेष प्रेरणा कोठरी पर मैदान नंबर 1 की वरिगा इवड़ा ढेरा वॉरियर्स टीम ದ ಕ್ಯಾಪ್ಟನ್ ಶ್ರದ್ಧೆಯಿലേക്ക് ವರಿಗಾ. ನೋಡಿ, 26ರ ಸವಾಲಿದೆ. 24 ಎಸೆತಗಳಲ್ಲಿ 26ರ ಸವಾಲು. ವಿದ್ವಾನ್ ಯಾವ ರೀತಿಯಲ್ಲಿ ಆ ದಂಡುಗಾರಿಕಾ ಪೀಠಕ್ಕೆ ಆರಂಭಿಕ ದಂಡುಗಾರರನ್ನು ಕಳಿಸಿಕೊಡಬಹುದು, ಎಸೆತಗಾರಿಕಾ ಪೀಠಕ್ಕೆ ಗಲ್ಫ್ ಗೆಳೆಯರು ಯಾವ ಕುತೂಹಲವನ್ನು ನೀಡಬಹುದು. ನಿರಂತರವಾದ ಕರೆಗಳು ಅದೃಷ್ಟದ ನಾಣ್ಯ ಚಿಮ್ಮಿಗೆಗೆ ಕರೆಯನ್ನು ನೀಡ್ತಾ ಇದ್ದಾವೆ. ಧೇರಾ ವಾರಿಯರ್ಸ್ Dhera Warriors team captain come to immediately the mic point, ground number 1. It is the waiting for opposite team captain. आ जाइए, Dhera Warriors कप्तान के लिए बुलावा. खाना का इंतजाम हो चुकी है. देखिए काउंटर ओपन चुकी है. इसी के साथ दर्शकों के साथ बुलावा. आरंभिक बल्लेबाज ಸಮಯ ಪ್ರಾಮುಖ್ಯವಿದೆ. ಹೌಕೈ ವಿಭಾಗದಿಂದ
ತೀರ್ಪುಗಾರಿಕಾ ಪೀಠಕ್ಕೆ ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ಪ್ರತಿಯೊಂದು ಕ್ಷಣದಲ್ಲೂ ಬಿಡದೆ ಆ ಒಂದು ಕಾರ್ಯವೈಖರಿಯನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ ನೋಡಿ. ಕಟೀಲ್ ಫ್ರೆಂಡ್ಸ್ ದುಬೈ ಆವೃತ್ತಿ 14ರ ಈ ಪಂದ್ಯಾಕೂಟದಲ್ಲಿ ತಮ್ಮ ಈ ಒಂದು ಶ್ರದ್ಧೆ, ಗಮನ, ಸಹಕಾರ ಎಲ್ಲವನ್ನು ನಾವು ಗಮನಿಸಿಕೊಳ್ತಾ ಇದ್ದೇವೆ. ಒಂದು ನಾಣ್ಯ ಚಿಮ್ಮುಗೆಗೆ ತಂಡಗಳು ಬರಬೇಕೆಂದಿದ್ದರೆ ಸುಪ್ರತ್ ಸರ್ ಅವರ ಬಳಿ ಆ ಕರೆ ಬರಲೇಬೇಕಿದೆ ನೋಡಿ. ನಿಯತ್ತಿನ ವ್ಯಕ್ತಿತ್ವ, ಬಿಸಿಲು ಎನಿಸದೆ, ಚಳಿ ಎನಿಸದೆ, ಊಟ ಮಾಡದೆ, ಟೀ ಕುಡಿಯದೆ ನಿರಂತರವಾಗಿ ತಂಡವನ್ನು ಕರೆಯುತ್ತಿರುವಂತಹ ಸುಪ್ರತ್ ಸರ್ ನೋಡಿ. ಬನ್ನಿ, ಡೇರಾ ವಾರಿಯರ್ಸ್ ಎಲ್ಲಿ ತಮಗಾಗಿ ಕಾಯ್ತಾ ಇದ್ದಾರೆ. ಸುಪ್ರತ್ ಸರ್ ಅವರು ಅದೃಷ್ಟದ ನಾಣ್ಯ ಚಿಮ್ಮಿಗೆ ನಡೆಯಲೇಬೇಕಾಗಿದೆ. ಸಮಯ ನಮ್ಮನ್ನ ಕಾಯಲ್ಲ, ಕಾಲಚಕ್ರದಲ್ಲಿ ಸಮಯ ಬಹಳ ಪ್ರಾಮುಖ್ಯವಿದೆ. ದಯವಿಟ್ಟು ಬಂದು ನಮ್ಮೊಂದಿಗೆ ಸಹಕರಿಸಿ. ಆರಂಭಿಕ ಜೋಡಿಗಳು ಮೈದಾನಕ್ಕೆ. ಒಂದು ಕಡೆ ಜುನೈದ್, ಮತ್ತೊಂದು ವಿಭಾಗದಲ್ಲಿ ಭರತ್. ಜುನೈದನ ಬಗ್ಗೆ ಹೇಳಲೇಬೇಕು. ಅದೆಷ್ಟೋ ಪಂದ್ಯಾಕೂಟದಲ್ಲಿ ಪಂದ್ಯದ ಭರವಸೆ ಆಟಗಾರ, ವಿಜಯದ ಪತಾಕೆಯನ್ನು ಹಾರಿಸಲು ಶ್ರಮ ವಹಿಸುವ ಓರ್ವ ವ್ಯಕ್ತಿತ್ವ ಇದು. ಆಟಗಾರ 10 ಕ್ರಮ ಸಂಖ್ಯೆಯ ಸಮವಸ್ತ್ರಧಾರಿ ಜುನೈದ್. ಭರತ್ ಮತ್ತೊಂದು ವಿಭಾಗದಲ್ಲಿ 7 ಕ್ರಮ ಸಂಖ್ಯೆಯ ಸಮವಸ್ತ್ರಧಾರಿ. ವಿಠಲ್ ರಿಷಾನ್ ರವರ ಆ ಪ್ಲಾನಿಂಗ್ ಯಾವ ರೀತಿಯಲ್ಲಿರಬಹುದು ಎಂಬುದಾಗಿದೆ ಕುತೂಹಲ. 26ರ ಅವಶ್ಯಕತೆ ಇರುವಾಗ ವಿಠಲ್ ರಿಷಾನ್ ರವರು ಏನನ್ನ ಮಾತನಾಡಿ ಬಂದಿರಬಹುದು. ಗಲ್ಫ್ ಗೆಳೆಯರು, ಗೌರವಾನ್ವಿತ ವ್ಯಕ್ತಿತ್ವಗಳ ಜೊತೆ ಯಾವ ಮಾತುಕತೆಯನ್ನು ನಡೆಸಿ ಬಂದಿರಬಹುದು ಎಂಬುದಾಗಿದೆ ಕುತೂಹಲ. ಅದೆಷ್ಟು ಅನುಭವ ಇರುವ ಓರ್ವ ಕೋಚ್ ಎಂದು ಹೇಳಿದರೂ ತಪ್ಪಾಗಲಾರದು ವಿಠಲ್ ರಿಷಾನ್. ಯುಎಇಯಲ್ಲಿ ಬಹಳಷ್ಟು ತಂಡಕ್ಕೋಸ್ಕರ ಕೋಚ್ ನೀಡಿದಂತ ಓರ್ವ ಉತ್ತಮ ವ್ಯಕ್ತಿತ್ವ ವಿಠಲ್ ರಿಷಾನ್. ಗಲ್ಫ್ ಗೆಳೆಯರ ಪರವಾಗಿ ತಮ್ಮ ಜವಾಬ್ದಾರಿಯನ್ನು ಮುಂದಿಡುತ್ತಾ ಎಸ್ತುಗಾರಿಕಾ ಪೀಠಕ್ಕೆ ಆರಂಭಿಕ ಓವರನ್ನು ಎಸೆಯಲು ದಿಲ್ಶಾನ್ ಕೂರ್ಗ. ಇದು ಮಡಿಕೇರಿಯ ಕೂರ್ಗ. ಯಾವ ರೀತಿಯಲ್ಲಿ ಗಲ್ಫ್ ಗೆಳೆಯರ ಪಾಲವಾಗಿ ದಿಲ್ಶಾನ್ ಕೂರ್ಗ್ ತನ್ನ ಜವಾಬ್ದಾರಿ ಮುಂದಿಡಬಹುದು. 26ರ ಟಾರ್ಗೆಟ್ ಇದೆ. 24ರ ಮುಂದೆ 26ರ സവാളു. 24 പന്തിൽ 26 റണ്ണിൽ ലക്ഷ്യമിരിക്കുമ്പോൾ ദിൽഷാൻ കൂർഗ് എന്താണ് നേടുന്നത്? സ്ട്രൈക്കിൽ ജുനൈദാണ്. ഒരു മികച്ച മത്സരാർത്ഥി തന്നെയാണ്. അവൻ എന്താണ് നേടുന്നത് എന്നാണ് ഇവിടെ ചോദ്യം. ഉമ്മുൽ ഖുയ്ൻ മൈതാനത്തിൽ കളി മാറുമോ, ഗതി മാറുമോ, എല്ലാം 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 ഇവിടെ ചോദ്യങ്ങളായി മാറുമോ? ನೋ ಸ್ಟ್ರೈಕ್ ವಿಭಾಗದಲ್ಲಿ ಭರತ್ ಶೆಟ್ಟಿ. 26ಕ್ಕೆ ಅವಶ್ಯಕತೆ, 24ರ ಮುಂದೆ. ಉಲ್ಟ ದಂಡಿನ ಪ್ರಯತ್ನ ಆರಂಭದಲ್ಲಿ. ಆಹಾ, ನಿತ್ತ ಜಾಗ, ಕೂತ ಜಾಗದಿಂದ ಕದಲಲಿಲ್ಲ. ಷಡ್ಕ ಷಡ್ಕ, ಇದು ಜುನೈದನ ಷಡ್ಕ. ಖಂಡಿತವಾಗಿ ಹೇಳಬಲ್ಲೆ, ವಾಟ್ ಎ ಬ್ರಿಲಿಯಂಟ್ ಬ್ಯಾಟಿಂಗ್ ದ ಜುನೈದ್. ಥ್ಯಾಂಕ್ ಯು ಡಿಜೆ. ಅದ್ಭುತವಾದ ಇನ್ನಿಂಗ್ಸ್ ಆಗಿತ್ತು ನೋಡಿ. ನಾ ಹೇಳಬಲ್ಲೆ, ಆರಂಭದಲ್ಲಿಯೇ ನೋಡಿ ಗರ್ಜನೆ. ಎರಡು ಎಸೆತ ಮುಕ್ತಾಯ. ಖಾತೆ 7ರಲ್ಲಿ 22ರ ಮುಂದೆ 19. 22 गेंद पर 19 रन की आवश्यकता. दिलशान को गेंदबाजी के रूप पर देखिए, भरत करेंगे बल्लेबाजी. अरे ये भरत है, ये भरत है, लेकिन निर्णय कैच आउट. भारत की निर्गमन. आरंभिक बल्लेबाजी के स्थान पर आए भारत ने 0 पर वापस आती डकआउट एरिया पर देखिए सलाल कस्बा की हाथों के अंदर पर आए गेंद.
वरना भारत की निर्गमन डकआउट इलाका पर। ಎಸ್ ಥ್ಯಾಂಕ್ ಯು ಡಿಜೆ. ನೂತನ ದಂಡುಗಾರಿಕಾ ಪೀಠಕ್ಕೆ 18 ಕ್ರಮವಸ್ಥೆಯ ಸಮವಸ್ತ್ರಧಾರಿ ನೋಡಿ ಹಮ್ದಾನ್ ಉಡುಪಿ. ಖಂಡಿತವಾಗಿ ನಾನು ಚರಿತ್ರೆಯನ್ನ ಹೇಳಲ್ಲ, ಕಾರಣ ನೀವೇ ನೋಡುವಿರಿ ಈತನ ಚರಿತ್ರೆಗಳು. ಸವ್ಯಸಾಚಿ ಆಟಗಾರ ಅಂತ ಹೇಳಿದ್ದೆ. ಪ್ರಥಮ ಇನ್ನಿಂಗ್ಸ್ನಲ್ಲಿ ಎಸ್ತಗಾರಿಕಾ ಪೀಠದಲ್ಲಿ ಜವಾಬ್ದಾರಿಯನ್ನು ಮುಂದಿಟ್ಟಿದ್ರು. ಅದೇ ಹಮ್ದಾನ ಗೂಟಪಾಲಕ. ದ್ವಿತೀಯ ವಿಕೆಟಿಗೆ ಹೊಂಡನ್ ಬ್ಯಾಟ್ಸ್ಮನ್ ಆಗಿ ಮೈದಾನಕ್ಕೆ ಸಾಗಿ ಬರುವ ಈ ಹಮ್ದಾನ 21 ಮುಂದೆ 19 ಸವಾಲಿದೆ. ಗಲ್ಫ್ ಗೆಳೆಯರು ಯಾವ ರೀತಿಯ ಈ ಚಿತ್ರಣವನ್ನ ನೀಡಬಹುದು ಎಂಬುದಾಗಿದೆ ಸವಾಲು. ದಿಲ್ಶಾನ್ ಕೂರ್ಗ್ ಅನುಭವದ ಪ್ರತಿಭೆ ಇದು. ಚತುರ್ಥ ಎಸ್ತ ಕೊಂಚ ಸಮಯಕ್ಕೆ ವೈಫಲ್ಯತೆ ನೋಡಿ. ಚುಕ್ಕಿ ಚೆಂಡು. ದೊಡ್ಡ ವ್ಯತ್ಯಾಸವಂತೂ ಇಲ್ವೇ ಇಲ್ಲ. 20 ಮುಂದೆ 19 ಅವಶ್ಯಕತೆ. ಹಮ್ದಾನ್ ಉಡುಪಿ ಯಾವ ಸಮಯದಲ್ಲೂ ತಂಡಕ್ಕೋಸ್ಕರ ಆಡಬಲ್ಲ ಆಟಗಾರ ಈ ಹಮ್ದಾನ್ ಉಡುಪಿ. ಪರಿಸ್ಥಿತಿ, ಸಮಯ ಎಲ್ಲವನ್ನ ಅರಿತು ದಂಡನ್ನ ಬೀಸುವ ಪ್ರಯತ್ನ ಈ ಹಮ್ದಾನ್ ಉಡುಪಿ. ಒಂದು ಕಡೆ ಹಮ್ದಾನ್, ಮತ್ತೊಂದು ಕಡೆ ಜುನೈದ್. ಅಂತಿಮ ಒಂದು ಎಸೆತವಿದೆ. 4 ಓವರಿನ ಪಂದ್ಯ. 19 ಮುಂದೆ 18 ಸವಾಲಿದೆ. ಗಲ್ಫ್ ಗೆಳೆಯರು ವಿಭಾಗದಲ್ಲಿ ದಿಲ್ಶಾನ್ ಕೂರ್ಗ್ ಜಾದುವಾಗಿ ಪರಿಣಮಿಸಬಹುದೇ? ಗಲ್ಫ್ ಗೆಳೆಯರ ಮುಖದಲ್ಲಿ ಸಂತೋಷ ಬರಬೇಕೆದ್ದಿದ್ದರೆ ಇಲ್ಲೇನೋ ಕುತೂಹಲ ನಡೆಯಬೇಕಿದೆ. ಉಲ್ಟಾ ದಂಡಿನ ಪ್ರಯತ್ನ. ಓವರ್ ಕ್ರಮ ಸಂಖ್ಯೆ 1 ಮುಕ್ತಾಯ. ಖಾತೆ 9ರಲ್ಲಿದೆ. ಬಿಟ್ಟುಕೊಟ್ಟದ್ದು ಒಂದೇ ಒಂದು ಉದರಿ. 18 गेंद पर 17 रन की आवश्यकता मैच जीतने के लिए. ಡಿಜಿಟಲ್ ಸ್ಕೋರರ್ ಆಗಿ ನಮ್ಮೊಂದಿಗೆ ನೋಡಿ ನಿರಂತರವಾಗಿ ಮೈದಾನ ನಂಬರ್ 1ರ ವೀಕ್ಷಕ ವಿರಣ ಕೊಠಡಿಯಲ್ಲಿ ಶರತ್ ಉಡುಪಿ. ಖಂಡಿತವಾಗಿ ಕೈ ಚಪ್ಪಾಳೆ ನೀಡಲೇಬೇಕು. ಜವಾಬ್ದಾರಿಯೊಂದು ಕೊಟ್ಟರೆ ಹಾಗೇನೆ. ಊಟ ಬೇಕಂತ ಕೇಳಿದಾಗ ಉತ್ತರ ಏನು ಬಂತು ಗೊತ್ತಾ? ಈಗ ಅವಶ್ಯಕತೆ ಇಲ್ಲ, ಪಂದ್ಯ ಮುಗಿಯಲಿ, ನಾನು ಸ್ಕೋರರ್ ವಿಭಾಗದಲ್ಲೇ ಮುಂದುವರಿಯುವೆ ಎಂಬ ಮಾತುಗಳು ಶರತ್ ಉಡುಪಿ. ಇದು ನಿಜವಾಗಿಯೂ ಡಿಜಿಟಲ್ ಸ್ಕೋರರ್. ಎಸ್ತಗಾರಿಕಾ ಪೀಠಕ್ಕೆ ಜಾದು ನಡೆಯಬಹುದೇ? ಪ್ರಥಮೇಶ್ ಚಿಕ್ಕು. ಪ್ರಥಮೇಶ್ ಚಿಕ್ಕು ಯಾವ ಸಮಯದಲ್ಲೂ ಒಂದು ಫಲಿತಾಂಶವನ್ನು ನೀಡಬಲ್ಲ ಆಟಗಾರ. ಆರೆ ವಾ ಬೈವಾ ದಂಡುವಿಗೆ ಮುಟ್ಟಲು ಯಾವುದೇ ಒಂದು ಅವಕಾಶವನ್ನು ನೀಡ್ತಾ ಇಲ್ಲ ಇಲ್ಲಿ ಪ್ರಥಮೇಶ್ ಚಿಕ್ಕು. ಜುನೈದ್ ಬಿ. ಜುನೈದನ ಬಗ್ಗೆ ಚಿಕ್ಕುವಿಗೆ ಗೊತ್ತಿದೆ, ಪ್ರಥಮೇಶ್ ಚಿಕ್ಕುವಿನ ಬಗ್ಗೆ ಜುನೈದನಿಗೆ ಗೊತ್ತಿದೆ. ಆದರೆ ಬ್ಯಾಟಿಗೂ ಬಾಲಿಗೂ ಗೊತ್ತಿಲ್ಲ ಇವರ ಆ ಕಾರ್ಯವೈಖರಿ. ಲೇ ವೈಬಾ. ನೆಲ ಕಚ್ಚಿದ ಚೆಂಡಿಗೆ ಮರು ಉತ್ತರ ಖಂಡಿತವಿದೆ. ಒಂದೇ ಒಂದು ರನ್ನಿಗೆ ಅವಕಾಶ. ಕ್ಷೇತ್ರಪಾಲಕರು ಅವರ ಜವಾಬ್ದಾರಿಯನ್ನು ಮುಂದುವರಿಸುತ್ತಾನೆ ಇದ್ದಾರೆ. ಹದಿನಾರರ ಮುಂದೆ 16. ಹೈ ವೋಲ್ಟೇಜ್ನತ್ತ ಸಾಗಬಹುದೇ? ಒಂದು ಕಡೆ ಹಮ್ದಾನ್ ಉಡುಪಿ. ಯಾವ ಸಮಯದಲ್ಲೂ ತಂಡಕ್ಕೋಸ್ಕರ ಆಡಬಲ್ಲ ಆಟಗಾರ, ತಂಡದ ಮಾಲಕನ ಭರವಸೆ ಆಟಗಾರ ಈ ಹಮ್ದಾನ್ ಉಡುಪಿ.
ಪ್ರಥಮೇಶ್ ಚಿಕ್ಕು ಎಸ್ತಗಾರಿಕಾ ಪೀಠದಲ್ಲಿ 16ಕ್ಕೆ 16, ಗಳಿಸಿದ್ದು 10, ಬಿಟ್ಟು ಕೊಟ್ಟದ್ದು 1 ಉದರಿ. ಆಹಾ, ವಿಕೆಟ್ಗಳ ಮಧ್ಯೆ ಚುರುಕಿದೆ. ಒಂದೇ 1 ರನ್ನಿಗೆ ಅವಕಾಶ. ಖಂಡಿತವಾಗಿಯೂ ಈ ಪಂದ್ಯದ ಫಲಿತಾಂಶವನ್ನ ಖಂಡಿತವಾಗಿ ನಿಮ್ಮಲ್ಲಿ ನೀವು ರವಾನಿಸಬೇಡಿ. ಕಾರಣ ಗೆಲುವು ಅಂತ ಹೇಳಿದ್ದು ಸೋಲಾಗಿದೆ, ಸೋಲು ಅಂತ ಹೇಳಿದ್ದು ಕೂಡ ಗೆಲುವಾಗಿದೆ. ವೀಕ್ಷಣೆಯನ್ನ ಮಾತ್ರ ಮಾಡಿ. ಪ್ರಥಮೇಶ್ ಚಿಕ್ಕುನ ಹೇಳಿದ್ದೆ, ಜುನೈದು ಕ್ಷಣ ಕಾಲಕ್ಕೆ ದುಬಾರಿಯಾಗಿ ಎಣಿಸಬಹುದೇ? ಎರಡು ಆಟಗಾರರಲ್ಲೂ ಅನುಭವವಿದೆ. 4 ಎಸೆತ ಮುಕ್ತಾಯ. ಪ್ರಥಮೇಶ್ ಚಿಕ್ಕು 14 ಮುಂದೆ 15, 14 15, 14 गेंद पर 15. आहा, अरे ये क्या लाजवाब थे, कई देर वहां पर गेंद. अरे 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 अरे, जुनैद की वापस आती क्या हो चुकी है मैदान पर. जुनैद बैक टू डकआउट एरिया. आहा 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 आहा, अरे किसकी घंटी बजेगी अभी, ये है बात है. देखिए 13 गेंद पर 15 रन की आवश्यक मैच जीतने के लिए. इरशाद उडुपी तो वीक्षक वीराना कोठड़ी पर आ चुकी है. लाजवाब हो जाएंगे, किसकी कामयाब हो जाएंगे. प्रथमेश चिक्कू तैयार. आखिरी गेंद, दूसरी ओवर की आखिरी गेंद. कीर्तन नया बल्लेबाजी के रूप पर मैदान पर. ಉಲ್ಟ ದಂಡಿಗೆ ಪ್ರಯತ್ನವಿತ್ತು. 1 ರನ್ನಿಗೆ ಅವಕಾಶ. ಲೆಗ್ ಬೈ ಎಂಬ ತೀರ್ಪುಗಾರಿಕೆ. 20 ರನ್ನಿನೊಂದಿಗೆ ಓವರ್ ಕ್ರಮ ಸಂಖ್ಯೆ 2ರ ಮುಕ್ತಾಯ. ಖಾತೆ 12ರಲ್ಲಿದೆ. 2 ಉದರಿಯನ್ನ ಬಿಟ್ಟು ಕೊಡ್ತಾ ಇದೆ ತಂಡ. ಇನ್ನುಳಿದ 12 ಎಸೆತಗಳ ಮುಂದೆ 14 ರನ್ನಿನ ಅವಶ್ಯಕತೆ. ಆ 12 ಎಸೆತಗಳ ಕುತೂಹಲಗಳನ್ನ ತನ್ನ ಧ್ವನಿ ಮೂಲಕ ಮನೋರಂಜಿಸಲಿದ್ದಾರೆ ಆಟಗಾರರನ್ನ, ಕ್ರೀಡಾಭಿಮಾನಿಗಳನ್ನ. Mike and over to the man, Irshad Udupi. Thank you so much, Ashraf Perwai, for your wonderful commentary in Rajbhasha Kannada. The man who has recently won a Voice of Karnataka award for his wonderful commentary throughout this region of United Arab Emirates, which is celebrating a 54th annual day today. I wish all the audience and the players happy Eid ul Ittihad, and also I welcome on behalf of Khatil Premier League season 14 जो मैच यहाँ पर चल रहा है गल्फ गलेरू और विद्वान के बीच यहाँ पर बेहतरीन मुकाबला होता हुआ. I request the owners of the cars which is parked behind the awarding stage, kindly remove your cars. There are 3 cars standing behind the stage which is blocking the food delivery vans movement. That's a humble request on behalf of organizers and the ground staff. The cars which is parked just behind the awarding stage, I request the owner of that car just to remove the car from that area which is blocking the movement of the food delivery vehicle.
बाकी बचे 10 गेंदों पर 12 रन का लक्ष्य। इस बार बड़ी शॉट की कोशिश, वहां पर बीट कर दिया था उस फील्डर को। गेंद सीमा रेखा को चीरते हुए निकली है बाहर 4 रन के लिए। यहां पर विद्वन की टीम जीत की तरफ दौड़ लगाता हुआ। कीर्तन शेट्टी यहां पर हमदान उडुपी को जुड़ते हुए, दोनों ही घातक बल्लेबाज है। किसी भी क्षण पर मैच की दिशा को बदलने की क्षमता रखने वाले दोनों बल्लेबाज क्रीज पर मौजूद। जब तक ये दोनों बल्लेबाज क्रीज पर मौजूद है, जीत कोई परेशानी नहीं होगी यहां पर टीम विद्वन को। सुमित के साथ और एक बार रोहित उडुपी ओवर की चौथी गेंद को लेकर 9 गेंदों पर 8 रन का लक्ष्य। यहां पर आसान जरूर लगता है, लेकिन किसी भी क्षण पर ये टीम गल्फ गिलेरू वापसी कर सकती है। इस बार गुड लेंथ डिलीवरी, रिवर्स स्वीप लगातार कोशिश वहां पर कीर्तन शेट्टी द्वारा, लेकिन गेंद पूरी तरीके से बल्ले पर आती नहीं है। आई थिंक he has to go for some straight drives till he finds his fine touch. He should play sensibly here because they're just 8 runs away from the victory. This time goes for a reverse sweep again, but didn't get enough bat on it. Still finds a fielder at short fine leg and settles for a single. With the single score moves on to 19 now for the loss of 2 wickets. They're just 7 run away. 7 balls. 7 ಎಸೆತಗಳ ಮುಂದೆ 7 ಓಟದ ಅವಶ್ಯಕತೆ। 7 गेंदों पर 7 रन का लक्ष्य। यहाँ पर समझबूझ के साथ बल्लेबाजी करनी पड़ेगी, क्योंकि रन रेट भी मायना रखता है इस प्रतियोगिता पर। अगर जब क्वार्टर फाइनल मुकाबला शुरू होने जाएगा तो सुमित के साथ बेहतरीन गेंद के साथ ओवर की समाप्ति। 3 ओवर की समाप्ति के बाद स्कोर है 19। बाकी बचे 6 गेंदों पर 7 रन का लक्ष्य। अर्थात 6 ಎಸೆತಗಳ ಮುಂದೆ 7 ಓಟಗಳ ಅವಶ್ಯಕತೆ। ಎಸೆತಗಳು 6, ಓಟಗಳು 7। ಅಂತಿಮ ಓವರ್ನ ಆಟ ಸಾಗಿ ಬರ್ತಾ ಇದೆ। ಇರುವ ಬಲಾಢ್ಯ ದಾಂಡಿಗರು ಅಂಕಣದ ಒಳಭಾಗದಲ್ಲಿ ವಿದ್ವಾನ್ ಕಡೆಯಿಂದ, ಒಂದು ಕಡೆಯಲ್ಲಿ ಯುವ ಅನುಭವಿ ದಾಂಡಿಗ ಹಮ್ದಾನ್ ಉಡುಪಿ ಆದರೆ ಇನ್ನೊಂದು ಕಡೆಯಲ್ಲೇ कीर्तन शेट्टी। एक या 2 गेंदों पर ही गेम को खत्म करने की क्षमता रखने वाले ये 2 बल्लेबाज जब तक क्रीज पर है, जीत जो है उतना मुश्किल नहीं साबित होगा टीम विद्वन के लिए। लेकिन एक क्रिकेट का गेम है, किसी भी मोड़ पर गेम पलट सकती है, पलटवार हो सकता है, क्योंकि अगली टीम भी अनुभवी गेंदबाजों से भरी हुई टीम है। देखना है कि आखिरी ओवर का जिम्मा कौन संभालता है। यहाँ पर सुकेश दुबई यहाँ पर उम्मुल क्वाम पर किस तरीके की गेंदबाजी का जलवा दिखाएंगे, ये देखना है। उनका सामना करेंगे कीर्तन। कीर्तन यहाँ पर तन मन को लगाते हुए जीत के लिए, जानते हैं कि हर एक मैच को जीतना कितना अहम होगा इस मुकाबले पर, अगर फाइनल तक पहुंचना है। तो इस उम्मीद के साथ कीर्तन सामना करेंगे। आखिरी ओवर की पहली गेंद, इस बार सुकेश बेहतरीन गेंद, छोटी रनअप लेकर फेंकी हुई बेहतरीन गेंद मैं कहूंगा, ये दर्शाती है इस गेंदबाज की अनुभव को। देख रहे हैं बाकी बचे 5 गेंदों पर 7 रन का लक्ष्य। 5 ಎಸೆತ 7 ಓಟದ ಅವಶ್ಯಕತೆ। और एक बार बेहतरीन गेंद, लगातार कटर से रोका रखा है यहाँ पर बल्लेबाज कीर्तन को। यहाँ पर जरूरी है कि समझ बूझ के साथ गेंद को परखे पहले, उसके बाद बल्ला घुमाए, तब जाके एक स्ट्राइक रोटेट तो कम से कम हो सकती है। इस उम्मीद के साथ और एक बार कीर्तन सामना करेंगे सुकेश का। ओवर की तीसरी गेंद, हल्का सा दबाव यहाँ पर कीर्तन के ऊपर। इस बार शॉर्ट लाइन डिलीवरी, इस बार बल्ले पर आई है गेंद तो गई है सीमा रेखा के बाहर 6 रन के लिए। बहुत ही महत्वपूर्ण छक्का। I request on behalf of organizers, the owner of this car which is parked just behind the
awarding stage. It's blocking the movement of the food delivery vehicle. I request the car which is parked behind the awarding stage, please remove this vehicle. The two cars are parked, two white cars. One is Toyota Corolla. I request both the cars to be removed from the parked area. It is blocking the movement of the food delivery vehicle. There's a humble request on behalf of organizers of Katil Premier League season 14. इस बार फिर से कीर्तन अपने बल्लेबाजी का जलवा दिखाते हुए, हालांकि पहले ही कहा था जब तक कीर्तन क्रीज पर मौजूद है जीत जो है मुश्किल साबित नहीं होगी विद्वान के लिए। इसी के साथ विद्वान जीत हासिल कर चुकी है। कंग्रेचुलेशंस टीम विद्वान, ऑल्सो थैंक यू सो मच Gulf Galeyaru for entertaining the crowd here. And the player of the match for this match played here goes to Kirtan Shetty of Vidwan.